ವಾರ್ತೆಗೆ ಸ್ವಾಗತ. ನಾನು ರಮ್ಯಾ ಸತೀಶ್. ಇಂದಿನ ಮುಖ್ಯಾಂಶಗಳು: ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದಲ್ಲಿ 5ನೇ ದಕ್ಷಿಣ ಭಾರತ ಜೈನ ಅರ್ಚಕರ ಸಮ್ಮೇಳನ. ಜೈನ ಧರ್ಮ ಇಂದಿಗೂ ಜೀವಂತವಾಗಿ ಉಳಿದಿರಲು ತೀರ್ಥಂಕರರ ಉಪದೇಶ ಮತ್ತು ಆಚಾರ್ಯ ಪರಂಪರೆ ಎಂದ ಸಮ್ಮೇಳನಾಧ್ಯಕ್ಷರಾದ ಡಾಕ್ಟರ್ ಪಾದೂರು ಸುದರ್ಶನಕುಮಾರ್ ಇಂದ್ರಾರವರು. ಸಂಚಾರಿ ನಿಯಮಗಳನ್ನು ಪಾಲಿಸಿ. ಅಪಘಾತ ತಪ್ಪಿಸುವ ನಿಟ್ಟಿನಲ್ಲಿ ಪಟ್ಟಣದಲ್ಲಿ ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸುವ, ವಾಹನಗಳ ದಾಖಲೆ ಇಲ್ಲದೆ ಕಾನೂನಿಗೆ ಅಗೌರವ ತೋರಿಸುವ ವಾಹನಗಳ ಸವಾರರಿಗೆ ದಂಡ ವಿಧಿಸಿದ ಸಂಚಾರಿ ಪೊಲೀಸ್ನವರು. ತಾಲೂಕಿನ ಹಡೇನಹಳ್ಳಿ ಹಾಲು ಉತ್ಪಾದಕರ ಮಹಿಳಾ ಸಂಘದ ನೂತನ ನಿರ್ದೇಶಕರನ್ನ ಅಭಿನಂದಿಸಿದ ಶಾಸಕ ಬಾಲಕೃಷ್ಣರವರು. ಗ್ರಾಮೀಣ ಪ್ರದೇಶದಲ್ಲಿ ರೈತರು ಸ್ವಾವಲಂಬಿಗಳಾಗಲು ಹೈನುಗಾರಿಕೆ ಪ್ರಮುಖವಾಗಿದೆ ಎಂದರು. ಹಾಗೂ ನುಗ್ಗೇಹಳ್ಳಿ ಹೋಬಳಿ ಪಿ ದಾಸಾಪುರ ಗ್ರಾಮದ ಉದ್ಯಮಿ ಯುವ ಮುಖಂಡ ಕೆಆರ್ ಆನಂದ್ ರವರ ಹುಟ್ಟುಹಬ್ಬದಾಚರಣೆ. ಸ್ನೇಹಿತರು, ಅಭಿಮಾನಿಗಳಿಂದ ಬೃಹತ್ ಕೇಕ್ ಕತ್ತರಿಸಿ ಅದ್ದೂರಿ ಆಚರಣೆ. ಜೈನ ಧರ್ಮ ಇಂದು ಜೀವಂತವಾಗಿ ಉಳಿದಿರುವುದಕ್ಕೆ ಕಾರಣ ಕೇವಲ ತೀರ್ಥಂಕರರ ಉಪದೇಶ ಮಾತ್ರವಲ್ಲ, ಅದನ್ನು ಸಂರಕ್ಷಿಸಿ ಸಂಹಿತೆಗೊಳಿಸಿ ಜೀವನೋಪಯೋಗಿಯಾಗಿ ರೂಪಿಸಿದ ಆಚಾರ್ಯ ಶಾಸ್ತ್ರಿ ಪರಂಪರೆ. ವಿಶೇಷವಾಗಿ ಜೈನ ಸಿದ್ಧಾಂತಗಳಿಗೆ ಪೂರಕವಾದ ಶಾಶ್ವತ ಕೊಡುಗೆ ನೀಡಿದ ಆಚಾರ್ಯ ಪರಂಪರೆಯನ್ನ ಸ್ಮರಿಸಲು ಇಚ್ಛಿಸುತ್ತೇನೆ ಎಂದು 5ನೇ ದಕ್ಷಿಣ ಭಾರತ ಅರ್ಚಕ ಸಮ್ಮೇಳನದ ಸರ್ವಾಧ್ಯಕ್ಷ ಡಾಕ್ಟರ್ ಪಾದೂರು ಸುದರ್ಶನಕುಮಾರ್ ಇಂದ್ರ ಹೇಳಿದರು. ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದಲ್ಲಿ ಜನವರಿ 6 ಮತ್ತು 7ರಂದು ನಡೆದ 5ನೇ ದಕ್ಷಿಣ ಭಾರತ ದಿಗಂಬರ ಜೈನ ಅರ್ಚಕ ಸಮ್ಮೇಳನದಲ್ಲಿ ಮಾತನಾಡಿದ ಅವರು, ಅಹಿಂಸೆ, ಅಪರಿಗ್ರಹ ಮತ್ತು ಅನೇಕಾದಂಥ ದಿವ್ಯ ಸಂದೇಶವನ್ನು ಲೋಕಕ್ಕೆ ನೀಡಿದ ತೀರ್ಥಂಕರ ಪರಂಪರೆಯ ಪುಣ್ಯಭೂಮಿ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದಲ್ಲಿ ಇಂದು ನಾವು ದಕ್ಷಿಣ ಭಾರತ ಮಟ್ಟದ ಜೈನ ಅರ್ಚಕ ಸಮ್ಮೇಳನಕ್ಕೆ ಸೇರಿರುವುದು ಅತ್ಯಂತ ಧನ್ಯತೆಯ ವಿಷಯವಾಗಿದೆ. ಜೈನ ಧರ್ಮವು ಸಂಯಮ, ಶ್ರದ್ಧೆ ಮತ್ತು ಶಾಸ್ತ್ರಾನುಸರಣೆಯ ಮೇಲೆ ನಿಂತ ಶಾಶ್ವತ ಧರ್ಮ. ಧರ್ಮದ ಆಚರಣಾತ್ಮಕ ರೂಪವನ್ನು ಸಮಾಜದೊಳಗೆ ಜೀವಂತವಾಗಿರಿಸುವ ಮಹತ್ತರ ಹೊಣೆಗಾರಿಕೆ ಹಾಗೂ ಜೈನ ಧರ್ಮದ ಜೀವಂತ ಹರಿಯನ್ನು ಸಮಾಜದೊಳಗೆ ನಿರಂತರವಾಗಿ ಸಾಗಿಸುವಲ್ಲಿ ಪುರೋಹಿತ, ಪಂಡಿತ, ಅರ್ಚಕ, ಉಪಾಧ್ಯಾಯ ಮತ್ತು ಇಂದ್ರ ಇವರ ಮೇಲಿದೆ. ಕರ್ನಾಟಕವು ಜೈನ ಧರ್ಮದ ಆಚಾರ್ಯ ಶಾಸ್ತ್ರಿ ಪರಂಪರೆಯ ಮಹಾಪೀಠ ಭೂಮಿ ಆಗಿದೆ. ಶ್ರವಣಬೆಳಗೊಳದಲ್ಲಿ ಆರಂಭಗೊಂಡು ದಕ್ಷಿಣ ಭಾರತಕ್ಕೆ ವಿಸ್ತರಿಸಿ ಬೆಳೆದು ನಿಂತಿದೆ. ಜೈನ ಆಚಾರ್ಯರು, ಯತಿಗಳು, ಶಾಸ್ತ್ರಿಗಳು ಕರ್ನಾಟಕದ ಧಾರ್ಮಿಕ, ಸಾಂಸ್ಕೃತಿಕ ಇತಿಹಾಸವನ್ನು ರೂಪಿಸಿದ್ದಾರೆ. ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಚಂದ್ರಗುಪ್ತ ಮೌರ್ಯ ಹಾಗೂ ಭದ್ರಬಾಹು ಆಚಾರ್ಯರು ಶ್ರವಣಬೆಳಗೊಳಕ್ಕೆ ಆಗಮನ ಮಾಡಿದ ನಂತರ ಕರ್ನಾಟಕ ಜೈನ ಧರ್ಮದ ಕೇಂದ್ರವಾಗಿ ದಿಗಂಬರ ಜೈನ ಆಚಾರ್ಯ ಪರಂಪರೆ ಬೆಳೆದು ಬಂದಿತು ಎಂದರು. ಇಂದು ಪೌರೋಹಿತ್ಯ ಎಲ್ಲೆಡೆ ತಿರಸ್ಕಾರಕ್ಕೆ ಒಳಗಾಗಿದೆ. ಇವರ ಜೀವನೋಪಾಯಕ್ಕೆ ಬೇಕಾದ ಆದಾಯವಿಲ್ಲದೆ ಜೈನ ಪುರೋಹಿತರು ತಮ್ಮ ವೃತ್ತಿಯನ್ನ ತೊರೆದು ಲೌಕಿಕ ವಿದ್ಯಾವಂತರಾಗಿ ಸರ್ಕಾರಿ ಹಾಗೂ ಖಾಸಗಿ ಹುದ್ದೆಗಳಿಗೆ ಸೇರುತ್ತಿರುವುದನ್ನು ಕಾಣಬಹುದು. ಪುರೋಹಿತ ವರ್ಗ ತನ್ನ ವೃತ್ತಿಯನ್ನ ತೊರೆದರೆ ಜಿನಾಲಯಗಳು ಇನ್ನೂ ಹೀನ ಸ್ಥಿತಿಗೆ ಬರುವ ಸಾಧ್ಯತೆಗಳಿವೆ. ಒಬ್ಬ ಪುರೋಹಿತ ಅನೇಕ ಬಸದಿಗಳಲ್ಲಿ ಪೂಜೆ ಮಾಡುವ ಪರಿಸ್ಥಿತಿ ಬಂದೊದಗಿದೆ. ಶ್ರಾವಕರಿಲ್ಲದೆ ಅಥವಾ ಇವರ ಅನಾಸಕ್ತಿಯ ಕಾರಣದಿಂದ ನಿತ್ಯ ಪೂಜೆಗಳನ್ನು ನೋಡುವವರಿಲ್ಲದ ಸ್ಥಿತಿಗಳಿವೆ. ಶಾಸಕ ಸಿಎನ್ ಬಾಲಕೃಷ್ಣ ಅವರು ಮಾತನಾಡಿ, ಜೈನ ಮಂದಿರಗಳಲ್ಲಿ ದಿನನಿತ್ಯ ಪೂಜೆ ಮಾಡುವ ಜೊತೆಗೆ ಸಮಾಜದಲ್ಲಿ ಜನರಿಗೆ ಉತ್ತಮ ಸಂಸ್ಕಾರ, ಸನ್ಮಾರ್ಗದತ್ತ ತೆಗೆದುಕೊಂಡು ಹೋಗುವ ಕಾರ್ಯ ಮಾಡುತ್ತಿರುವ ಅರ್ಚಕರ ಕೊಡುಗೆ ಅಪಾರವಿದೆ. ಬೆಳೆ, ಮಳೆ ಕಡಿಮೆ ಆದಾಗಲೂ ನಾವೆಲ್ಲ ಅರ್ಚಕರಿಂದ ಪೂಜೆ ಮಾಡಿಸ್ತೇವೆ. ಲೋಕ ಕಲ್ಯಾಣಕ್ಕಾಗಿ ನಿತ್ಯ ಪೂಜೆ, ಸಮಾಜ ತಿದ್ದುವುದರಲ್ಲಿಯೂ ಅರ್ಚಕರ ಕಾರ್ಯ ಅನನ್ಯವಾಗಿದೆ ಎಂದು ಹೇಳಿದರು. ಪುರಾತನ ಕಾಲದಿಂದಲೂ ಜೈನ ಧರ್ಮಕ್ಕೆ ತನ್ನದೇ ಆದ ಧಾರ್ಮಿಕ ಶಕ್ತಿ, ತತ್ವ, ಆದರ್ಶ ಇದೆ. ಸರ್ವರನ್ನ ಗೌರವಿಸುವ, ಸರ್ವರಿಗೂ ಶಕ್ತಿ ತುಂಬುವ ಧರ್ಮ ಎಂದರೆ ಅದು ಜೈನ ಧರ್ಮ ಎಂದರು. ಜಗತ್ತಿನಲ್ಲಿ ಶ್ರವಣಬೆಳಗೊಳ ಕ್ಷೇತ್ರವು ಕೋಟ್ಯಾಂತರ ಜನರಿಗೆ ಒಳ್ಳೆಯ ದಿಕ್ಕಿನಲ್ಲಿ ಸಾಗುವಂತೆ ಆಶೀರ್ವಾದ ಮಾಡಿದೆ. ದೇವರು ಸ್ವರೂಪದ ಕರ್ಮಯೋಗಿ ದಿವಂಗತ ಚಾರುಕೀರ್ತಿ ಭಟ್ಟಾರಕರು ಶ್ರವಣಬೆಳಗೊಳ ಕ್ಷೇತ್ರವನ್ನು ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕವಾಗಿ ಬೆಳೆಸುವುದರೊಂದಿಗೆ ಜಗತ್ತಿಗೆ ಪರಿಚಯಿಸಿದರು ಎಂದು ಸ್ಮರಿಸಿದರು. ಶ್ರವಣಬೆಳಗೊಳ ದಿಗಂಬರ ಜೈನ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿ, ಶಿವಮೊಗ್ಗ ಜಿಲ್ಲೆಯ ಹೊಂಬುಜ ಜೈನ ಮಠದ ಸ್ವಸ್ತಿ ಶ್ರೀ ಡಾಕ್ಟರ್ ದೇವೇಂದ್ರ ಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿಯವರು ಸಾನ್ನಿಧ್ಯ ವಹಿಸಿ ದಕ್ಷಿಣ ಭಾರತ ಜೈನ ಅರ್ಚಕರ ಸಂಘದ ಅಧ್ಯಕ್ಷರಾದ ಎಸ್ಎಂ ಸನ್ಮತಿ ಕುಮಾರ್, ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಎಚ್ಪಿ ಮೋಹನ್ ಕುಮಾರ್ ಶಾಸ್ತ್ರಿ,
ಕಾರ್ಯಾಧ್ಯಕ್ಷರಾದ ತವನಪ್ಪ ಪಂಡಿತ, ನಿಕಟಪೂರ್ವಾಧ್ಯಕ್ಷರಾದ ಶಾಂತಿನಾಥ ಪಾರ್ಶ್ವನಾಥ ಉಪಾಧ್ಯ, ಶೀಲಾ ಅನಂತರಾಜ್, ಜಿಪಿ ಪದ್ಮಕುಮಾರ್ ಮುಂತಾದವರಿದ್ದರು. ಜಿನಾಲಯಗಳಲ್ಲಿ ಪೂಜ್ಯ ಅರ್ಚಕರ ಮೂಲಕ ನಾವು ಪೂಜಾ ವಿಧಾನಗಳನ್ನು ನೆರವೇರಿಸಿ ಇವತ್ತು ಅವರಿಂದ ಒಂದು ಫಲವನ್ನು ಪಡೆಯುವಂತಹ ಒಂದು ವಿಶೇಷತೆಯನ್ನು ನಾವು ಮೊದಲಿಂದಲೂ ಕೂಡ ಪಡ್ಕೊಂಡು ಬಂದಿದೆ. ಇವತ್ತು ಜನರಿಗೆ ಸಂಸ್ಕಾರ ಮತ್ತು ಸನ್ಮಾರ್ಗದಲ್ಲಿ ಹೋಗ್ತಕ್ಕಂಥದ್ದಕ್ಕೆ ಪೂಜ್ಯ ಅರ್ಚಕರ ಕೊಡುಗೆ ಅಪಾರವಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಇಲ್ಲಿ ಸಂತೋಷಕ್ಕೆ ವಿಶೇಷವಾಗಿ ಬಯಸ್ತಾ ಇದ್ದೆ. ಇವತ್ತು ಬಹುಶಃ ಸಮ್ಮೇಳನಾಧ್ಯಕ್ಷರು ಅವರ ಸಂದೇಶದಲ್ಲಿರುವಂತಹ ಸಂದರ್ಭದಲ್ಲಿ ಈ ಒಂದು ಮೂಲಕ ಈಗ ಒಂದು ಸಮ್ಮೇಳನ ಹಲವಾರು ವಿಷಯಗಳಿಗೆ ಸಂಬಂಧಿಸಿದಂತೆ ಒಂದು ಹಕ್ಕೋತ್ಯಾಯಗಳನ್ನ ಮಾಡುವಂತ ಒಂದು ರೆಸೊಲ್ಯೂಷನ್ಗಳು ಕೂಡ ಬಹುಶಃ ಆಗ್ತವೆ ಅನ್ನೋದು ನಾನು ತಿಳ್ಕೊಂಡಿದ್ದೇನೆ. ಬಹುಶಃ ಇವತ್ತಿದೆ, ಜೊತೆಗೆ ನಾಳೆನೂ ಕೂಡ ಕಾರ್ಯಕ್ರಮ ಗೋಷ್ಠಿಗಳಿಗೆ ಅನುಗುಣವಾಗಿ ನಡೆಯುವಂಥಕ್ಕೆ ಅವಕಾಶ ಆಗ್ತಿದೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ, ಏಕೆಂದರೆ ಜೈನ ಧರ್ಮಕ್ಕೆ ಇದು ಪುರಾತನ ಕಾಲದಿಂದಲೂ ಕೂಡ ತನ್ನದೇ ಆದಂತಹ ಒಂದು ಧಾರ್ಮಿಕವಾದಂತಹ ಒಂದು ಶಕ್ತಿ, ಒಂದು ತತ್ವ, ಆದರ್ಶ ಇರ್ತಕ್ಕಂಥ ಒಂದು ಧರ್ಮವಾಗಿರುವಂತಹ ಇಲ್ಲಿನಲ್ಲಿ ಸರ್ವರನ್ನೂ ಕೂಡ ಒಂದು ಗೌರವಿಸ್ತಕ್ಕಂಥ, ಸರ್ವರಿಗೂ ಕೂಡ ಒಂದು ಶಕ್ತಿ ತುಂಬುವಂತ ಒಂದು ಧರ್ಮ ಇದ್ರೆ ಅದುವಾದಂತ ಒಂದು ಧಾರ್ಮಿಕ ಕ್ಷೇತ್ರ ಇಡೀ ಪ್ರಪಂಚದಲ್ಲಿದ್ರೆ ಅದು ಶ್ರೀ ಬಾಹುಬಲಿ ಶ್ರೀ ಶ್ರವಣಬೆಳಗೊಳ ಕ್ಷೇತ್ರ ಇರ್ತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಈ ಕ್ಷೇತ್ರದಿಂದ ಕೋಟ್ಯಾನುಕೋಟಿ ಜನ ಅವರ ಬದುಕನ್ನ ಒಳ್ಳೆ ದಿಕ್ಕಿನಲ್ಲಿ ಕೊಂಡೊಯ್ತಕ್ಕಂಥದ್ದಕ್ಕೆ ಈ ಕ್ಷೇತ್ರ ಇಂದಿನಿಂದಲೂ ಕೂಡ ಆಶೀರ್ವಾದವನ್ನ ಮಾಡಿದೆ ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಪುರೋಹಿತರು ಅರ್ಚಕರ ಮೂಲಕ ಇವತ್ತು ಸಮಾಜದಲ್ಲಿ ಲೋಕ ಕಲ್ಯಾಣ ಕಾರ್ಯಕ್ರಮಗಳು ಇವತ್ತು ಯಶಸ್ವಿಯಾಗಿ ನಡ್ಕೊಂಡು ಬಂದಿದೆ. ಇವತ್ತು ಮಳೆ ಬೆಳೆ ಕಡಿಮೆ ಆದಾಗ ಪುರೋಹಿತರು ಅರ್ಚಕ ವೃಂದ ಒಂದು ದೇವರನ್ನ ಪ್ರಾರ್ಥನೆ ಮಾಡಿ ಈ ಭೂಮಿಗೆ ಇರ್ತಕ್ಕಂಥ ಸರ್ವರಿಗೂ ಕೂಡ ಉಳಿತಾಗ್ಲಿ ಇರ್ತಕ್ಕಂಥ ಒಂದು ಸಂದೇಶ ಸಿಗ್ತಕ್ಕಂಥದ್ದು ಪೂಜೆ ಅರ್ಚಕರ ಮೂಲಕ ಇರ್ತಕ್ಕಂಥ ಮಾತುಗಳು ಕೂಡ ನಾನು ಈ ಸಂದರ್ಭದಲ್ಲಿ ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸುವ, ವಾಹನಗಳ ದಾಖಲೆ ಇಟ್ಟುಕೊಳ್ಳದೆ ಕಾನೂನಿಗೆ ಅಗೌರವ ತೋರಿಸುವ ವಾಹನ ಸವಾರರಿಗೆ ದಂಡ ವಿಧಿಸುವ ಮೂಲಕ ಜಾಗೃತಿ ಮೂಡಿಸುವ ಅಭಿಯಾನವನ್ನು ಸಂಚಾರಿ ಪೊಲೀಸರು ಪಟ್ಟಣದಲ್ಲಿ ನಡೆಸಿದರು. ಸಂಚಾರಿ ಪಿಎಸ್ಐ ಬಿಎಂ ಚರಣ್ಗೌಡ ಮತ್ತು ಕೃಷ್ಣಾ ನಾಯಕ್ ಅವರ ನೇತೃತ್ವದ ಸಂಚಾರಿ ಪೊಲೀಸ್ ತಂಡವು ಪಟ್ಟಣದ ಆಸ್ಪತ್ರೆ ವೃತ್ತ, ಕೃಷ್ಣರಾಜೇಂದ್ರ ವೃತ್ತ ಹಾಗೂ ನವೋದಯ ವೃತ್ತದಲ್ಲಿ ಸಂಚಾರಿ ನಿಯಮ ಪಾಲನೆಯಿಂದ ಆಗುವ ಪ್ರಯೋಜನಗಳ ಕುರಿತು ಜನರಿಗೆ ಹಾಗೂ ಸರ್ಕಲ್ನಲ್ಲಿ ಸಂಚರಿಸುವ ವಾಹನ ಸವಾರರಿಗೆ ದಂಡ ವಿಧಿಸಿ ಜಾಗೃತಿ ಮೂಡಿಸಿದರು. ಸಂಚಾರಿ ವಾಹನ ನಿಯಮಗಳನ್ನು ಮೀರಿದ್ರೆ ವಿಧಿಸುವ ದಂಡದ ಕುರಿತು ದ್ವಿಚಕ್ರ ವಾಹನ ಮಾಲೀಕರಿಗೆ ತಿಳಿ ಹೇಳಿದರು. ಲೈಸೆನ್ಸ್ ಇಲ್ಲದೆ ವಾಹನ ಚಾಲನೆ ಮಾಡಿದರೆ ಅಪ್ರಾಪ್ತರಿಗೆ ವಾಹನ ನೀಡುವ ಪಾಲಕರಿಗೆ ಶಿಕ್ಷೆ ಸಮೇತ ದಂಡ, ಲೈಸೆನ್ಸ್ ಅನರ್ಹಗೊಂಡ ಅವಧಿಯಲ್ಲಿ ವಾಹನ ಚಾಲನೆ, ಅತಿ ವೇಗದ ಚಾಲನೆಗೆ, ಅಪಾಯಕಾರಿಯಾಗಿ ಚಾಲನೆ ಮಾಡಿದರೆ, ನೋಂದಣಿ ಇಲ್ಲದ ವಾಹನ ಚಾಲನೆಗೆ, ಸೀಟ್ ಬೆಲ್ಟ್ ಧರಿಸದೆ ವಾಹನ ಚಾಲನೆಗೆ, ವಿಮೆ ಇಲ್ಲದೆ ವಾಹನ ಚಾಲನೆಗೆ ಮತ್ತು ತುರ್ತು ಸೇವೆಯ ವಾಹನಗಳಿಗೆ ದಾರಿ ಬಿಡದಿದ್ರೆ ಅಂತವರಿಗೆ ದಂಡ ವಿಧಿಸುವ ಕುರಿತು ಪೊಲೀಸ್ನವರು ವಾಹನ ಮಾಲೀಕರಿಗೆ ಹಾಗೂ ಸಾರ್ವಜನಿಕರಿಗೆ ಅರಿವು ಮೂಡಿಸಿದರು. ಪಿಎಸ್ಐ ಅವರನ್ನ ಒಳಗೊಂಡ ಸುಮಾರು 10 ಸಿಬ್ಬಂದಿಯ ತಂಡವು ಪ್ರಮುಖವಾಗಿ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಧರಿಸುವುದರಿಂದ ಆಗುವ ಪ್ರಯೋಜನ ಹಾಗೂ ಅಪಘಾತಗಳು ಉಂಟಾದಾಗ ಅದರಿಂದ ಆಗುವ ಪ್ರಾಣ ರಕ್ಷಣೆಯ ಕುರಿತು ಭಾವನಾತ್ಮಕವಾಗಿ ತಿಳಿಸಿದರು. ಲಕ್ಷಾಂತರ ರು ಖರ್ಚು ಮಾಡಿ ಹೊಸ ದ್ವಿಚಕ್ರ ವಾಹನ ಖರೀದಿಸುತ್ತೀರಿ. ಕೇವಲ 500 ರಿಂದ 1,000 ರು ಮೌಲ್ಯದ ಹೆಲ್ಮೆಟ್ ಖರೀದಿಸಲು ಹಿಂದೇಟು ಹಾಕಬಾರದು ಎಂದು ತಿಳಿ ಹೇಳಿದರು. ಹೆಲ್ಮೆಟ್ ಇಲ್ಲದೆ ವಾಹನದ ಚಾಲನೆ ಅಪಾಯಕಾರಿ ಮತ್ತು ಕಾನೂನು ಪ್ರಕಾರ ಅಪರಾಧವಾಗಿದ್ದು ಅದಕ್ಕಾಗಿ 500 ರು ದಂಡ ವಿಧಿಸಲಾಗುವುದೆಂದು ತಿಳಿಸಿ ಹೆಲ್ಮೆಟ್ ಧರಿಸಿ 500 ರು ಉಳಿಸಿ ಎಂದು ಜಾಗೃತಿ ಮೂಡಿಸಿದರು. ಹೆಲ್ಮೆಟ್ ಇಲ್ಲದೆ ವಾಹನ ಚಾಲನೆ ಮತ್ತು ಸಂಚಾರಿ ನಿಯಮ ಉಲ್ಲಂಘನೆ ಮಾಡಿದ್ದ ಸುಮಾರು 75ಕ್ಕೂ ಅಧಿಕ ವಾಹನ ಮಾಲೀಕರಿಗೆ ತಲಾ 500 ರು ದಂಡ ವಿಧಿಸಿ ಸುಮಾರು 45,000 ರು ಸಂಗ್ರಹಿಸಿ ಸರ್ಕಾರದ ಖಜಾನೆಗೆ ತುಂಬಿದರು. ಇವರೊಂದಿಗೆ ಎಎಸ್ಐ ಬೋರೇಗೌಡ, ಲಿಂಗೇಗೌಡ, ಸಿಬ್ಬಂದಿಗಳಾದ ಯೋಗೇಂದ್ರ, ಅನುಕುಮಾರ್, ರವಿಕುಮಾರ್, ಶಿವಾನಂದ್ ಮತ್ತಿತರರು ಭಾಗವಹಿಸಿದರು. ನಮಸ್ಕಾರ. ನಾನು ಚರಣ್ಗೌಡ ಬಿಎಂ ಚಂದ್ರಾಯಪಟ್ಟಣ ಸಂಚಾರಿ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್. ಏನು ಚಂದ್ರಪಟ್ಟಣ ನಗರದಲ್ಲಿ ಟ್ರಾಫಿಕ್ ಠಾಣೆ ಇದ್ದು ನಾವೆಲ್ಲ ದಂಡ ವಿಧಿಸ್ತಾ ಇದ್ದೇವೆ. ಇಲ್ಲಿ ಎರಡು ಟ್ರಾಫಿಕ್ ಸಿಗ್ನಲ್ ಇದ್ದು ನವೋದಯ ಮತ್ತು ಹಾಸ್ಪಿಟಲ್ ಸರ್ಕಲ್ ಇದೆ. ಆದರೆ ಕೆಲವು ಜನಗಳು ಸಿಗ್ನಲ್ನ ಪಾಲನೆ ಮಾಡ್ದಲೇ ಸಿಗ್ನಲ್ ಜಂಪ್ ಮಾಡಿದ್ರೆ ಕಂಡು ಬರುತ್ತಿದೆ. ಹಾಗೆ ಹೆಲ್ಮೆಟ್
ನಮ್ಮ ತಲೆಯನ್ನು ಕಾಪಾಡೋದು ಹೆಲ್ಮೆಟ್ಟು. ಆದರೆ ಇಲ್ಲಿ ಸುಮಾರು ಜನ ಹೆಲ್ಮೆಟನ್ನು ಧರಿಸ್ತಾ ಓಡಾಡ್ತಾ ಇದ್ದಾರೆ. ಗಾಡಿಗಳಿಗೆ ಇನ್ಸೂರೆನ್ಸ್ ಇಲ್ಲ, FC ಇಲ್ಲ, ಮತ್ತು ಎಮಿಷನ್ ಟೆಸ್ಟನ್ನು ಮಾಡಿಸ್ತಲೇ ಅಡ್ಡಾದಿಡ್ಡಿಯಾಗಿ ತಿರುಗಾಡ್ತಿದ್ದಾರೆ. ಅವರಿಗೆ ಕಟ್ಟುನಿಟ್ಟವಾಗಿ ಜನವರಿ 1ರಿಂದ 2020ರಿಂದ ಸಂಚಾರಿ ನಿಯಮಗಳನ್ನ ಪಾಲನೆ ಮಾಡೋದು ಸೂಚಿಸ್ತಾ ಇದ್ದೇನೆ. ಯಾರು ಸಂಚಾರಿ ನಿಯಮ ಪಾಲಿಸಲ್ಲ ಅವರಿಗೆ ಹೆಚ್ಚು ದಂಡವನ್ನು ವಿಧಿಸ್ತಾ ಇದ್ದೇವೆ. ದಯವಿಟ್ಟು ಸಂಚಾರಿ ಪೊಲೀಸ್ ಠಾಣೆ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳ ಜೊತೆ ಕೋಆಪರೇಟ್ ಮಾಡಬೇಕು ಅಂತೇಳಿ ಚನ್ನರಾಯಪಟ್ಟಣ ಜನತೆಯಲ್ಲಿ ಕೇಳ್ಕೊತೇನೆ. ಗ್ರಾಮೀಣ ಪ್ರದೇಶದಲ್ಲಿ ರೈತರು ಸ್ವಾವಲಂಬಿಗಳಾಗಲು ಹೈನುಗಾರಿಕೆಯು ಬಹುಮುಖ್ಯ ಪಾತ್ರ ವಹಿಸಿದ್ದು ಈ ಕ್ಷೇತ್ರಕ್ಕೆ ಆದ್ಯತೆ ನೀಡುವುದು ನಮ್ಮ ಕರ್ತವ್ಯವಾಗಿದೆ ಎಂದು ಶಾಸಕ CN ಬಾಲಕೃಷ್ಣ ಹೇಳಿದರು. ತಾಲೂಕಿನ ಹಡೇನಹಳ್ಳಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ನೂತನ ನಿರ್ದೇಶಕರ ಅಭಿನಂದನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನಾವು ಹಾಸನ ಹಾಲು ಒಕ್ಕೂಟದ ನಿರ್ದೇಶಕರಾಗುವ ಮೊದಲು ತಾಲೂಕಿನಲ್ಲಿ ಕೇವಲ 35 ಸಂಘಗಳಿದ್ವು. ಇಂದು 342 ಸಂಘಗಳು ಸ್ಥಾಪನೆಯಾಗಿದ್ದು 307 ಹೊಸ ಡೈರಿಗಳನ್ನು ನಿರ್ಮಾಣ ಮಾಡಲಾಗಿದೆ. ಈ ಹೈನುಗಾರಿಕೆಯ ಉತ್ತೇಜನದಿಂದ ರೈತರ ಆರ್ಥಿಕ ಬದುಕು ಸುಧಾರಿಸಿದ್ದು, ಗ್ರಾಮೀಣ ಭಾಗದಲ್ಲಿ ಮಹಿಳೆಯರು ಮನೆಗಳಲ್ಲಿ ಹಸುಗಳನ್ನು ಸಾಕಿ ಸ್ವಯಂ ಉದ್ಯೋಗದಿಂದ ಸ್ವಾವಲಂಬಿಗಳಾಗಿ ಬದುಕು ಸಾಗಿಸಲು ಸಹಕಾರಿಯಾಗಿದೆ. ನಾನು ತಾಲೂಕು ಪಂಚಾಯಿತಿ ಅಧ್ಯಕ್ಷನಾಗಿದ್ದ ಅವಧಿಯಿಂದಲೂ ಶಿಕ್ಷಣ, ಆರೋಗ್ಯ, ಕೃಷಿ, ಹೈನುಗಾರಿಕೆ, ಸಹಕಾರಿ ಕ್ಷೇತ್ರ, ಕ್ರೀಡೆ ಹಾಗೂ ಸಾಹಿತ್ಯ ಕ್ಷೇತ್ರ ಸೇರಿದಂತೆ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಗೆ ಶ್ರಮ ವಹಿಸಿದ್ದೇವೆ. ಆಯಾ ಕಾಲಘಟ್ಟದಲ್ಲಿ ಯಾವುದೇ ಸರ್ಕಾರಗಳು ಇದ್ರೂ ಸಹ ಶಾಸನಬದ್ಧವಾಗಿ ಕೊಟ್ಟ ಅಧಿಕಾರವನ್ನು ಸದ್ಬಳಕೆ ಮಾಡಿಕೊಂಡು ಕ್ಷೇತ್ರದ ಜನತೆಯ ಪರವಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಡೈರಿ ಕಟ್ಟಡ ನಿರ್ಮಾಣಕ್ಕೆ ಸಹಾಯಧನ, ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿಯಲ್ಲಿ ಗ್ರಾಮಗಳ ಅಭಿವೃದ್ಧಿಗೆ ಸಹಕಾರ ನೀಡಲಾಗಿದೆ. ಜಿಲ್ಲೆಯಲ್ಲಿ ಡೈರಿ ವ್ಯವಸ್ಥೆ ಅತ್ಯುತ್ತಮವಾಗಿ ಅಭಿವೃದ್ಧಿ ಹೊಂದಲು ಮಾಜಿ ಪ್ರಧಾನಿ HD ದೇವೇಗೌಡರು, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಹಾಗೂ ಮಾಜಿ ಸಚಿವ ರೇವಣ್ಣನವರ ಶ್ರಮವಿದೆ ಎಂದರು. ಕೊಳವೆ ಬಾವಿಗಳು ನೀರಿಲ್ಲದೆ ಒಣಗಿದ ಸಂದರ್ಭದಲ್ಲಿ ರೈತ ಮಹಿಳೆಯರ ಮಾಂಗಲ್ಯ ಸರವನ್ನು ಮಾರಾಟ ಮಾಡಿ ಕೊಳವೆ ಬಾವಿ ಕೊರೆಸುವ ಪರಿಸ್ಥಿತಿ ಇತ್ತು. ಈ ಭಾಗದಲ್ಲಿ ಹೇಮಾವತಿ ನಾಲೆಯಿಂದ ಏತ ನೀರಾವರಿ ಮೂಲಕ ಕೆರೆಗಳನ್ನು ತುಂಬಿಸಿದ ಪರಿಣಾಮವಾಗಿ ಕೊಳವೆ ಬಾವಿಗಳು ಪುನಶ್ಚೇತನಗೊಂಡಿದ್ದು 95% ನೀರಾವರಿ ಆಗಿದೆ. ಸ್ಪೇಸ್ ವರದಿಯ ಪ್ರಕಾರ ನಮ್ಮ ತಾಲೂಕು ಬ್ಲಾಕ್ ಏರಿಯಾದಿಂದ ಹೊರತೆಗೆಯಲು ಶ್ರಮ ವಹಿಸಿದ್ದೇನೆ. ಇದರಿಂದ ತೆಂಗಿನ ಫಸಲು ಉತ್ತಮವಾಗಿದ್ದು ರೈತರು ಮೆಕ್ಕೆಜೋಳ ಬೆಳೆಯುವುದರಿಂದ ಎಕರೆಗೆ 50ರಿಂದ 60 ಸಾವಿರ ಆದಾಯ ಪಡೆಯುವಂತಾಗಿದೆ. ಅಲ್ಲದೆ ಹೈನುಗಾರಿಕೆಗೆ ಉತ್ತೇಜನವಾಗಿದೆ. 2,76,000 ಲೀಟರ್ ಹಾಲಿನ ಉತ್ಪಾದನೆಯಾಗ್ತಿದ್ದು 400 ಕೋಟಿ ಹಣ ವಹಿವಾಟು ಆಗ್ತಿದೆ. ಹಾಲಿನ ಉತ್ಪಾದನೆಯಲ್ಲಿ ನಮ್ಮ ತಾಲೂಕು ರಾಜ್ಯದಲ್ಲಿ 4ನೇ ಸ್ಥಾನದಲ್ಲಿದ್ದು ರೈತರ ಆರ್ಥಿಕ ಸ್ಥಿತಿ ದ್ವಿಗುಣವಾಗಿದೆ ಎಂದು ಹೇಳಿದರು. ತಾಲೂಕಿನ ಹಡೇನಹಳ್ಳಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ನೂತನ ನಿರ್ದೇಶಕರ ಅಭಿನಂದನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ನಾವು ಹಾಸನ ಹಾಲು ಒಕ್ಕೂಟದ ನಿರ್ದೇಶಕರಾಗುವ ಮೊದಲು ತಾಲೂಕಿನಲ್ಲಿ ಕೇವಲ 35 ಸಂಘಗಳಿದ್ವು. ಇಂದು 342 ಸಂಘಗಳು ಸ್ಥಾಪನೆಯಾಗಿದ್ದು 307 ಹೊಸ ಡೈರಿಗಳನ್ನು ನಿರ್ಮಾಣ ಮಾಡಲಾಗಿದೆ. ಈ ಹೈನುಗಾರಿಕೆಯ ಉತ್ತೇಜನದಿಂದ ರೈತರ ಆರ್ಥಿಕ ಬದುಕು ಸುಧಾರಿಸಿದ್ದು, ಗ್ರಾಮೀಣ ಭಾಗದಲ್ಲಿ ಮಹಿಳೆಯರು ಮನೆಗಳಲ್ಲಿ ಹಸುಗಳನ್ನು ಸಾಕಿ ಸ್ವಯಂ ಉದ್ಯೋಗದಿಂದ ಸ್ವಾವಲಂಬಿಗಳಾಗಿ ಬದುಕು ಸಾಗಿಸಲು ಸಹಕಾರಿಯಾಗಿದೆ. ನಾನು ತಾಲೂಕು ಪಂಚಾಯಿತಿ ಅಧ್ಯಕ್ಷನಾಗಿದ್ದ ಅವಧಿಯಿಂದಲೂ ಶಿಕ್ಷಣ, ಆರೋಗ್ಯ, ಕೃಷಿ, ಹೈನುಗಾರಿಕೆ, ಸಹಕಾರಿ ಕ್ಷೇತ್ರ, ಕ್ರೀಡೆ ಹಾಗೂ ಸಾಹಿತ್ಯ ಕ್ಷೇತ್ರ ಸೇರಿದಂತೆ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಗೆ ಶ್ರಮ ವಹಿಸಿದ್ದೇವೆ. ಆಯಾ ಕಾಲಘಟ್ಟದಲ್ಲಿ ಯಾವುದೇ ಸರ್ಕಾರಗಳು ಇದ್ರೂ ಸಹ ಶಾಸನಬದ್ಧವಾಗಿ ಕೊಟ್ಟ ಅಧಿಕಾರವನ್ನು ಸದ್ಬಳಕೆ ಮಾಡಿಕೊಂಡು ಕ್ಷೇತ್ರದ ಜನತೆಯ ಪರವಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಡೈರಿ ಕಟ್ಟಡ ನಿರ್ಮಾಣಕ್ಕೆ ಸಹಾಯಧನ, ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿಯಲ್ಲಿ ಗ್ರಾಮಗಳ ಅಭಿವೃದ್ಧಿಗೆ ಸಹಕಾರ ನೀಡಲಾಗಿದೆ. ಜಿಲ್ಲೆಯಲ್ಲಿ ಡೈರಿ ವ್ಯವಸ್ಥೆ ಅತ್ಯುತ್ತಮವಾಗಿ ಅಭಿವೃದ್ಧಿ ಹೊಂದಲು ಮಾಜಿ ಪ್ರಧಾನಿ HD ದೇವೇಗೌಡರು, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಹಾಗೂ ಮಾಜಿ ಸಚಿವ ರೇವಣ್ಣನವರ ಶ್ರಮವಿದೆ ಎಂದರು. ಕೊಳವೆ ಬಾವಿಗಳು ನೀರಿಲ್ಲದೆ ಒಣಗಿದ ಸಂದರ್ಭದಲ್ಲಿ ರೈತ ಮಹಿಳೆಯರ ಮಾಂಗಲ್ಯ ಸರವನ್ನು ಮಾರಾಟ ಮಾಡಿ ಕೊಳವೆ ಬಾವಿ ಕೊರೆಸುವ ಪರಿಸ್ಥಿತಿ ಇತ್ತು. ಈ ಭಾಗದಲ್ಲಿ ಹೇಮಾವತಿ ನಾಲೆಯಿಂದ ಏತ ನೀರಾವರಿ ಮೂಲಕ ಕೆರೆಗಳನ್ನು ತುಂಬಿಸಿದ ಪರಿಣಾಮವಾಗಿ ಕೊಳವೆ ಬಾವಿಗಳು ಪುನಶ್ಚೇತನಗೊಂಡಿದ್ದು 95% ನೀರಾವರಿ ಆಗಿದೆ. ಸ್ಪೇಸ್ ವರದಿಯ ಪ್ರಕಾರ ನಮ್ಮ ತಾಲೂಕು ಬ್ಲಾಕ್ ಏರಿಯಾದಿಂದ ಹೊರತೆಗೆಯಲು ಶ್ರಮ ವಹಿಸಿದ್ದೇನೆ. ಇದರಿಂದ ತೆಂಗಿನ ಫಸಲು ಉತ್ತಮವಾಗಿದ್ದು ರೈತರು ಮೆಕ್ಕೆಜೋಳ ಬೆಳೆಯುವುದರಿಂದ ಎಕರೆಗೆ 50ರಿಂದ 60 ಸಾವಿರ ಆದಾಯ ಪಡೆಯುವಂತಾಗಿದೆ. ಅಲ್ಲದೆ ಹೈನುಗಾರಿಕೆಗೆ ಉತ್ತೇಜನವಾಗಿದೆ.
2,76,000 ಲೀಟರ್ ಹಾಲಿನ ಉತ್ಪಾದನೆಯಾಗ್ತಿದ್ದು 400 ಕೋಟಿ ಹಣ ವಹಿವಾಟು ಆಗ್ತಿದೆ. ಹಾಲಿನ ಉತ್ಪಾದನೆಯಲ್ಲಿ ನಮ್ಮ ತಾಲೂಕು ರಾಜ್ಯದಲ್ಲಿ 4ನೇ ಸ್ಥಾನದಲ್ಲಿದ್ದು ರೈತರ ಆರ್ಥಿಕ ಸ್ಥಿತಿ ದ್ವಿಗುಣವಾಗಿದೆ ಎಂದು ಹೇಳಿದರು. ಎಪಿಎಂಸಿ ಮಾಜಿ ಅಧ್ಯಕ್ಷ ರಮೇಶ್ ಕುಂಬಾರಹಳ್ಳಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಎಪಿಎಂಸಿ ಅಧ್ಯಕ್ಷ ವೆಂಕಟೇಶ್, ಬಳಗೇರಹಳ್ಳಿ ಮಂಜಣ್ಣ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಲತಾ ತಮ್ಮಯ್ಯ, ಜೈರಾಮ್, ಮುಖಂಡರಾದ ಪ್ರವೀಣ್ ಚಿಕ್ಪಿಳ್ತಿ, ಸಿಂಹಾದ್ರಿ ಮಂಜಣ್ಣ, ಗೇಣಿಧರ್, ಕಾಳೇಗೌಡ, ರವಿ, ದೊರೆಸ್ವಾಮಿ, ಎಚ್ಎನ್ ಮಂಜೇಗೌಡ, ಗೋವಿಂದೇಗೌಡ ಮುಂತಾದವರಿದ್ದರು. ಶಿಕ್ಷಣ, ಆರೋಗ್ಯ, ಕೃಷಿ, ಹೈನುಗಾರಿಕೆ, ಸಹಕಾರಿ ಕ್ಷೇತ್ರ, ಕ್ರೀಡಾ ಕ್ಷೇತ್ರ, ಸಾಹಿತ್ಯ ಕ್ಷೇತ್ರಕ್ಕೆ ಇವತ್ತು ಕೆರೆಗಳನ್ನು ತುಂಬಿಸತಕ್ಕಂಥ ಯೋಜನೆಗಳಿಗೆ ಇವತ್ತು ಹೆಚ್ಚಿನ ಆದ್ಯತೆಯನ್ನು ನೀಡಿದ ಸಲುವಾಗಿ, ಏಕೆಂದರೆ ಕಳೆದ ಚುನಾವಣೆಯಲ್ಲಿ ಸಮೀಕ್ಷೆಯಲ್ಲಿ 135 ಬರ್ತವೆ ಅಂತ ಅಂದರೂ ಕೂಡ ಈ ಕ್ಷೇತ್ರಕ್ಕೆ ಬಾಲಕೃಷ್ಣ ಅವರೇ ಸೂಕ್ತ ಅಂತ ನೀವೆಲ್ಲ ಆಯ್ಕೆ ಮಾಡಿರ್ತಕ್ಕಂಥ ಜನ. ಆಯಾ ಕಾಲಘಟ್ಟಗಳಲ್ಲಿ ಯಾವುದೇ ಸರ್ಕಾರಗಳಿದ್ರೂ ಕೂಡ ಇವತ್ತು ಶಾಸನಬದ್ಧವಾಗಿ ಕೊಟ್ಟಂತ ಅಧಿಕಾರವನ್ನ ಸದ್ಬಳಕೆ ಮಾಡಿಕೊಂಡು ದಿನದ 16 ಗಂಟೆ ಈ ಕ್ಷೇತ್ರದ ಅಭಿವೃದ್ಧಿಗೆ ನಿಮ್ಮೆಲ್ಲರ ಸಹಕಾರ ಆಶೀರ್ವಾದದಿಂದ ಕಂಕಣಬದ್ಧರಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೇವೆ. ನಮ್ಮ ಜೀವದ ಕೊನೆ ಉಸಿರಿದ ತನಕ ಕೂಡ ಈ ಕ್ಷೇತ್ರದ ಸೇವೆಯನ್ನ ಕಾಯ ವಾಚ ಮನಸ ಮಾಡ್ಕೊಂಡು ಹೋಗ್ತೀನಿ ಅಂತಕ್ಕಂಥ ಮಾತನ್ನ ಈ ದೇವರ ಸನ್ನಿಧಿನ ಒಂದು ಎಲ್ಲ ಮನೆಗಳಲ್ಲಿ ಒಂದು ಹಸುಗಳನ್ನ ಸಾಕಿ ಹಾಲಿನ ಪ್ರೊಕ್ಯೂರ್ಮೆಂಟ್ ಮಾಡಿ ಒಂದು ಸ್ವಯಂ ಉದ್ಯೋಗಕ್ಕೆ ಇವತ್ತು ಡೈರಿಗಳು ಇವತ್ತು ಸಾಕಾರವಾಗಿದೆ. ನಾವೇ ಈ ತಾಲೂಕಿನಲ್ಲಿ ಬಹುತೇಕ 98% ಅವಿರೋಧವಾಗಿ ಆಯ್ಕೆಯಾಗಿದೆ ಎಲ್ಲ ಕಡೆ. ಏಕೆಂದರೆ ನಾವು ಕೂಡ ಅದನ್ನೇ ಇನ್ಸಿಸ್ಟ್ ಮಾಡ್ತೀವಿ. ಯಾವುದೇ ಒಂದು ಗ್ರಾಮದಲ್ಲಾಗಲಿ ಮತ್ತೊಂದಾಗಲಿ ಒಂದು ಅಂತಮ್ಮದ ಥರ ಹನ್ನಿನವಾಗಿ ಮಾಡ್ಕೊಂಡು ಹೋಗಿ ಏನಾದ್ರು ಸಣ್ಣ ಪುಟ್ಟ ಲೋಪದೋಷಗಳು ಬಂದರೆ ಕೂತು ಕಲಿತು ಚರ್ಚೆ ಮಾಡ್ಕೊಂಡು ಅನುಸರಿಸ್ಕೊಂಡು ಹೋಗಿ ಅನ್ನೋ ಭಾವನೆಯಲ್ಲಿ ಮೊದಲಿಂದನೂ ಕೂಡ ನಾವು ಸಹಕಾರವನ್ನು ಇಟ್ಕೊಂಡ್ಬಂದಿದ್ದೀವಿ. ಇತ್ತೀಚಿನ ಒಂದು ಏನಾಯಿತು 2.5 ವರ್ಷಗಳಿಂದ ಕೆಲವು ಸಮಸ್ಯೆಗಳು ಆಯಿತು. ಯಾರೇ ನಮ್ಗಳ ಬಗ್ಗೆ ಮಾತಾಡಿದ್ರು ನಾವು ರಿಯಾಕ್ಟ್ ಮಾಡೋಕ್ಕೆ ಹೋಗೋಣಲ್ಲ. ನಾವು ಯಾಕೆಂದರೆ ಕೇಳ್ಕೊಂಡು ನಮ್ಮ ಮುಂದೆ ಇರ್ತಕ್ಕಂಥದ್ದು ಹಳ್ಳಿ ಒಂದು ಶಾಂತಿ ನೆಮ್ಮದಿನಲ್ಲಿ ಎಲ್ಲ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಒಂದು ಕಲ್ಪನೆಯಲ್ಲಾಗಿದೆ. ಇವತ್ತು ಕಾನೂನು ಚೌಕಟ್ಟಲ್ಲೇ ಚುನಾವಣೆ ಆದಂಥ ಒಂದು ಸಂದರ್ಭ. ಇವತ್ತು ಎಲ್ಲ ಒಂದು ಕಡೆ ಇಲ್ಲಿಯ ಘಟನೆಗಳು ಬೇರೆ ಕಡೆ ಎಲ್ಲ ಚರ್ಚೆಗಳಾದವು. ಯಾಕೆಂದರೆ ಯಾವತ್ತೂ ಕೂಡ ಸತ್ಯಕ್ಕೆ ಜಯ ಇರುತ್ತೆ. ಅದಕ್ಕೆ ಮೊನ್ನೆ ನಡೆದಂಥ ಚುನಾವಣೆ ಸಾಕ್ಷಿಯಾಗಿದೆ ಅಂತಕ್ಕಂಥದ್ದು. ನೀರು ನಿಂತೋದಂಥ ಸಂದರ್ಭದಲ್ಲಿ ನಮ್ಮ ಗೌರವಪೂರ್ವಕವಾಗಿ ತಾಲಿ ಹಾಕಿರ್ತಾರೆ ನಮ್ಮ ತಾಯಿದ್ರು ಸಹೋದರಿಯರು, ಅದನ್ನ ತಾಲಿನ ದಾರಕ್ಕೆ ಕೂಡಿಸ್ಕೊಂಡು ಸುತ್ತ ಇರ್ತಕ್ಕಂಥ ಚೈನನ್ನು ಕೂಡ ಮಾರಾಟ ಮಾಡಿ ಬೋರ್ವೆಲ್ ಕೊಡಿಸಿದ ಮನೆಗಳು ಎಷ್ಟು ಇದ್ದಾರೆ. ಅಂಥದನ್ನ ಸ್ಪೇಸ್ ರಿಪೋರ್ಟ್ ಪ್ರಕಾರ ಇವತ್ತು ಬ್ಲ್ಯಾಕ್ ಏರಿಯಾದಿಂದ ಹೊರತರುವಂಥ ಪ್ರಯತ್ನವನ್ನ ಈ ತಾಲೂಕಿನಲ್ಲಿ ನೀವೆಲ್ಲರ ಸಹಕಾರದಿಂದ ಮಾಡಿ ಕೆಲವರು ಅಲ್ಲಿ ಇಲ್ಲಿ ಏನೇನೋ ಹೇಳ್ತಾರೆ. ಇವತ್ತು 95% ಈ ತಾಲೂಕಲ್ಲಿ ಬಹುತೇಕ ಕಂಪ್ಲೀಟ್ ಮಾಡಿದ್ದೀವಿ. ಅದೊಂದು 5% ನಾನು ಹೋರಾಟ ಮಾಡಿದ್ದು ಕೊಟ್ಟಿರ್ತಾರೆ. ಒಂದು 5% ಪ್ರಶ್ನೆ ಬೇರೆ. ನಾವು ಬೇಕೆಂದರೆ ಆಯಾ ಕಾಲಘಟ್ಟಗಳಲ್ಲಿ ಶಾಸಕರ ಜವಾಬ್ದಾರಿಯನ್ನು ಅರ್ಥ ನಾವು ಕೆಲಸವನ್ನು ಮಾಡ್ಕೊಂಡ್ಬಂದಿದ್ದೀವಿ. ಇವು ನಿಮಗೆಲ್ಲ ಗೊತ್ತಿದೆ. ಹಿರಿಸೇವೆ ವಿಭಾಗದಲ್ಲೆಲ್ಲ ನಿಮ್ಮ ನೆಂಟರಿಷ್ಟುಗಳಿದ್ದಾರೆ. ಹಿರಿಸೇವೆಗಳು ಅಕ್ಕಿ ಕುಡಿಯೋಕೆ ನೀರು ಇರ್ತಿಲ್ಲ. ಇದು ಮುತ್ತಿಕಟ್ಟ ಕೆರೆಗೆ ನೀರು ತುಂಬಿಸಿದಾಗ ಮುತ್ತಿಕಟ್ಟ ಕೆರೆ ನೀರು ಬಂದಾಗ ನೋಡೋಣ, ನಾವು ಬಂದ್ಮೇಲೆ ಬಂದೇ ಬಿಡ್ತೋದು, ತುಂಬೇ ಬಿಡ್ತಲ್ಲ ಯಾ ಕೆರೆ ಅಂತ. ಹಿರಿಸೇವೆ ಹೆಂಗೋಯ್ತದೆ ನೋಡೋಣ, ಅಲ್ಲಿಗೂ ಹೋಯ್ತು, ತುಂಬಿ ಬಿಡ್ತು. ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿ ಪಿ ದಾಸಪುರ ಗ್ರಾಮದ ಯುವ ಮುಖಂಡ ಉದ್ಯಮಿ ಕೆಆರ್ ಆನಂದ್ ಅವರ 27ನೇ ವರ್ಷದ ಹುಟ್ಟುಹಬ್ಬದ ಆಚರಣೆಯನ್ನು ಅವರ ಸ್ನೇಹಿತರು, ಅಭಿಮಾನಿಗಳು ಗುರುವಾರದಂದು ನುಗ್ಗೇಹಳ್ಳಿ ಹೋಬಳಿ ಕೇಂದ್ರದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಿದರು. ಯುವ ಮುಖಂಡ ಕೆಆರ್ ಆನಂದ್ ರವರ ಹುಟ್ಟೂರು ಪಿ ದಾಸಾಪುರ ಹಾಗೂ ನುಗ್ಗೇಹಳ್ಳಿ ಹೋಬಳಿ ಕೇಂದ್ರದಲ್ಲಿ ಅವರ ಸ್ನೇಹಿತರು, ಅಭಿಮಾನಿಗಳು ಸಂಜೆ ಬೃಹತ್ ಕೇಕ್ನೊಂದಿಗೆ ಹೋಬಳಿ ಕೇಂದ್ರದ ಯಂಗ್ಸ್ಟರ್ ವಾಲಿಬಾಲ್ ಮೈದಾನದ ಆವರಣದಲ್ಲಿ ಕೇಕ್ ಕತ್ತರಿಸಿ ಪಟಾಕಿ ಸಿಡಿಸಿ ಅದ್ದೂರಿ ಆಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ಕೊಕೊನೆಟ್ ಉದ್ಯಮಿ ಯುವ ಮುಖಂಡ ಕೆಆರ್ ಆನಂದ್ ಮಾತನಾಡಿ, ತಮ್ಮ 27ನೇ ವರ್ಷದ ಹುಟ್ಟುಹಬ್ಬವನ್ನ ಸ್ನೇಹಿತರು ಹಾಗೂ ಹಿತೈಷಿಗಳು, ಅಭಿಮಾನಿಗಳು ಅದ್ದೂರಿಯಾಗಿ ಆಚರಿಸುತ್ತಿದ್ದಾರೆ. ಅವರ ನಿಸ್ವಾರ್ಥ ಅಭಿಮಾನಕ್ಕೆ ನಾನು ಎಂದಿಗೂ ಚಿರಋಣಿ. ಮುಂಬರುವ ದಿನಗಳಲ್ಲೂ ಎಲ್ಲರ ನಂಬಿಕೆ, ಪ್ರೀತಿ, ವಿಶ್ವಾಸ ಗಳಿಸಲು ಪ್ರಯತ್ನಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕೆಂಪೇಗೌಡ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಓಬ್ಳಾಪುರ ಬಸವರಾಜ್, ಮುಖಂಡರಾದ ಬಂಕ್ ಸ್ವಾಮಣ್ಣ, ಯುವ ಮುಖಂಡರಾದ ಧರಣೇಂದ್ರ, ಡಿಕೆ, ಪವನ್, ಶಿವು, ಕಬ್ಬಳಿ ಮಂಜು, ರಕ್ಷಿತ್, ಲೋಕೇಶ್, ರವೀಶ್, ಸತೀಶ್, ಕಾಂತರಾಜು, ಮಧು, ಆಕಾಶ್, ಸುಹಾಸ್, ಹೇಮಂತ್, ಸತೀಶ್, ತಮ್ಮಯ್ಯಣ್ಣ, ಧರ್ಮೇಶ್, ರೇಣುಕುಮಾರ್, ಆಟೋಕುಮಾರ್, ಪುಟ್ಟರಾಜು, ಕಾಶಿ, ಅಲ್ಲಭಕ್ಷಿ, ರಂಜು, ಕಾರ್ತಿಕ್, ಕೆಬಿ ರವಿ,
ಬಸವನಪುರ ಬಾಬು, ಅಗ್ರಹಾರ ಬೆಳಗುಲಿ ಬಾಲು, ಲೋಕೇಶ್ ಸೇರಿದಂತೆ ಪಿ ದಾಸಾಪುರ ಹಾಗೂ ನುಗ್ಗೇಹಳ್ಳಿ ಮತ್ತು ಸುತ್ತಮುತ್ತಲಿನ ಅನೇಕ ಗ್ರಾಮಗಳ ಸ್ನೇಹಿತರು, ಹಿತೈಷಿಗಳು ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಪಿ ದಾಸಾಪುರ ಗ್ರಾಮದಲ್ಲಿ ಜನಿಸಿದಂಥ ನನ್ನ ಈ ಒಂದು ನುಗ್ಗೇಹಳ್ಳಿ ಹೋಬಳಿ ಮಟ್ಟದಲ್ಲಿ ಈ ನಮ್ಮ ಪ್ರೀತಿ ವಿಶ್ವಾಸ ಕೊಟ್ಟು ಈ ಹೋಬಳಿ ಮಟ್ಟದಲ್ಲಿ ಹೆಚ್ಚಿನ ಪ್ರೀತಿ ಮತ್ತು ವಿಶ್ವಾಸದಿಂದ ಉತ್ತಮವಾಗಿ ಅದ್ದೂರಿಯಾಗಿ 27ನೇ ವರ್ಷದ ಹುಟ್ಟುಹಬ್ಬವನ್ನು ನಿಮ್ಮೆಲ್ಲರ ಸಹಕಾರದಿಂದ ಆಚರಿಸ್ಕೊಂಡಿದ್ದೀನಿ. ನಿಮ್ಮ ಪ್ರೀತಿ ಸಹಕಾರ ಹೀಗೆ ಇಂದು ಮುಂದೆ ಎಂದೆಂದು ಇರಲಿ ಅಂತ ಕೇಳ್ಕೊಂತ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಇಂದು ಮುಂದೆ ಎಂದೆಂದು ರೂಢಿಯಾಗಿರ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಸ್ನೇಹಿತರು, ಅಣ್ಣ ತಮ್ಮದಿರು, ಹಿರಿಯರು ಎಲ್ಲ ಇದ್ದೀರಾ. ಪ್ರತ್ಯೇಕ ಉದ್ಯಮದಿದ್ದಾರೆ, ಪೊಲೀಸ್ ಠಾಣೆಯವರು ಸಿಬ್ಬಂದಿ ಇದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಸಲ್ಲಿಸುತ್ತೇನೆ. ಜೈ ಹಿಂದ್, ಜೈ ಕನ್ನಡ. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದಲ್ಲಿ 5ನೇ ದಕ್ಷಿಣ ಭಾರತ ಜೈನ ಅರ್ಚಕರ ಸಮ್ಮೇಳನ. ಜೈನ ಧರ್ಮ ಇಂದಿಗೂ ಜೀವಂತವಾಗಿ ಉಳಿದಿರಲು ತೀರ್ಥಂಕರರ ಉಪದೇಶ ಮತ್ತು ಆಚಾರ್ಯ ಪರಂಪರೆ ಎಂದ ಸಮ್ಮೇಳನಾಧ್ಯಕ್ಷರಾದ ಡಾಕ್ಟರ್ ಪಾದೂರು ಸುದರ್ಶನಕುಮಾರ್ ಇಂದ್ರಾರವರು. ಸಂಚಾರಿ ನಿಯಮಗಳನ್ನು ಪಾಲಿಸಿ. ಅಪಘಾತ ತಪ್ಪಿಸುವ ನಿಟ್ಟಿನಲ್ಲಿ ಪಟ್ಟಣದಲ್ಲಿ ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸುವ, ವಾಹನಗಳ ದಾಖಲೆ ಇಲ್ಲದೆ ಕಾನೂನಿಗೆ ಅಗೌರವ ತೋರಿಸುವ ವಾಹನಗಳ ಸವಾರರಿಗೆ ದಂಡ ವಿಧಿಸಿದ ಸಂಚಾರಿ ಪೊಲೀಸ್ನವರು. ತಾಲೂಕಿನ ಹಡೇನಹಳ್ಳಿ ಹಾಲು ಉತ್ಪಾದಕರ ಮಹಿಳಾ ಸಂಘದ ನೂತನ ನಿರ್ದೇಶಕರನ್ನ ಅಭಿನಂದಿಸಿದ ಶಾಸಕ ಬಾಲಕೃಷ್ಣರವರು. ಗ್ರಾಮೀಣ ಪ್ರದೇಶದಲ್ಲಿ ರೈತರು ಸ್ವಾವಲಂಬಿಗಳಾಗಲು ಹೈನುಗಾರಿಕೆ ಪ್ರಮುಖವಾಗಿದೆ ಎಂದರು. ಹಾಗೂ ನುಗ್ಗೇಹಳ್ಳಿ ಹೋಬಳಿ ಪಿ ದಾಸಾಪುರ ಗ್ರಾಮದ ಉದ್ಯಮಿ, ಯುವ ಮುಖಂಡ ಕೆಆರ್ ಆನಂದ್ ರವರ ಹುಟ್ಟುಹಬ್ಬದಾಚರಣೆ. ಸ್ನೇಹಿತರು, ಅಭಿಮಾನಿಗಳಿಂದ ಬೃಹತ್ ಕೇಕ್ ಕತ್ತರಿಸಿ ಅದ್ದೂರಿ ಆಚರಣೆ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಮ್ಮ ಭೇಟಿ ಮುಂದಿನ ಚಿಕ್ಕ ವಾರ್ತೆಯಲ್ಲಿ. ನಮಸ್ಕಾರ.